ವೈರಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ನೋಡಿ, ಈ ಬಾಕ್ಸಿಂದು ಒಂದು ಲೈಟ್ನ ನಿಮಗೆ ಲೈಟನ್ನು ವೈರಿಂಗ್ ಕಲೆಕ್ಷನ್ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಇದು ಮೇನ್ DP ಕಲೆಕ್ಷನು. ಇದು ಮೀಟ್ರಿಂದ ಬಂದಿರೋದು. ಫೇಸ್ ನ್ಯೂಟ್ರಲ್ ಒಂದೇ ಕಲರ್ ತೊಗೊಂಡಿದ್ದೀನಿ, ಅಂದರೆ ಇದು ಸ್ವಲ್ಪ ಹೆವಿ ಬೇಕಾಗಿರೋದ್ರಿಂದ ಹೆವಿನೇ ಇದು. ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಏನಿಲ್ಲ, ಒಂದೇ ಕಲರು. ಇದೇನು ಎಂಥ ವ್ಯತ್ಯಾಸ ಏನಾಗೋದಿಲ್ಲ. ಇದು ಅಲ್ಲಿಂದ ಬಂದು ಇಲ್ಲಿ DP ಕಲೆಕ್ಷನ್ ಮಾಡೋದು ಅಷ್ಟೇ. ನೋಡಿ, ಇದು ಹೊರಗಡೆ ಹೋಗೋದು, ಇದು ಫೇಸ್ ನ್ಯೂಟ್ರಲ್ಲು. ಮತ್ತು ಇದು ನೋಡಿ, ಇದು ಫ್ರಂಟ್ ರೂಮಿಗೆ ಹೋಗೋದು ಫೇಸ್ ನ್ಯೂಟ್ರಲ್ಲು. ಮತ್ತು ಇದು ಫ್ರಿಜ್ಜಿಗೆ ಹೋಗೋದು ಫೇಸ್ ನ್ಯೂಟ್ರಲ್. ಓಕೆನಾ? ನೋಡಿ, ಇಷ್ಟು ಕಲೆಕ್ಷನ್ ಮಾಡಿದ್ದೀನಿ. ಅಂದರೆ ಇದಕ್ಕೆ ಒಂದೊಂದು ನೋಡಿ, ಇಲ್ಲಿ ಒಂದೊಂದು ಇದಕ್ಕೆ ಒಂದೊಂದು MCBನೂ ಹಾಕ್ಕೋಬೋದು. ಇಲ್ಲ ಬೇಡ ಅಂದರೆ ಎಲ್ಲ ಒಂದಕ್ಕೆ ಕಲೆಕ್ಷನ್ ಮಾಡಿ ಒಂದೇ DP ಒಂದೇ MCBಗೂ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಅಂದರೆ ಮನೆಯವರು ಯಾವ ಥರ ಹೇಳ್ತಾರೋ ಆ ಥರ ಮಾಡ್ಬೋದು. ಒಟ್ಟಿನಲ್ಲಿ ಇದು ರೆಡಿ ಇರುತ್ತೆ. ಓಕೆನಾ? ನಿಮಗೆ ಯಾವ ಥರ ಬೇಕಾದರೂ ಆ ಥರ ಕಲೆಕ್ಷನ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಕಲೆಕ್ಷನ್ ಮಾಡ್ತೀನೋ ಅದೇ ಥರ ನಿಮಗೆ ತೋರಿಸ್ತೀನಿ. ಸರಿನಾ? ನೋಡಿ, ಇನ್ನು ಇಲ್ಲಿ ಕೆಳಗೆ ಬಿಟ್ಟಿರೋದು UPS ಪಾಯಿಂಟು. UPSಗೆ ಇನ್ನೂ ಕಲೆಕ್ಷನ್ ಮಾಡಿಲ್ಲ, ಅದನ್ನು ನಿಮಗೆ ಕಲೆಕ್ಷನ್ ಮಾಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಇಲ್ಲಿ ಕ್ಲೀನಾಗಿ ಓಪನ್ ಮಾಡ್ಕೋಬೇಕು. ಇದನ್ನು ಅಂದರೆ ಈ ಬಾಕ್ಸ್ ನೀಟಿಗೆ ಕೆಳಗಡೆ ಓಪನ್ ಮಾಡ್ಕೋಬೇಕು. ಅಂದರೆ ಈ ಮೇಲೆ ನಾವು ಬೋರ್ಡ್ ಈ ಥರ ಫಿಟ್ ಮಾಡಿದ್ರೆ ಏನೂ ಟಚ್ ಆಗಬಾರ್ದು, ಆ ಥರ ಕ್ಲೀನಾಗಿ ತಗೋಬೇಕು. ನೋಡಿ, ಇದೆಲ್ಲ ಇನ್ನೂ ಕ್ಲಿಯರಾಗಿ ತಗೋಬೇಕು. ನಾನು ಫಸ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತೇಳಿ. ಮೊದಲು ಯಾವ ಥರ ಇರುತ್ತೆ ಅದನ್ನು ಯಾವ ಥರ ಕ್ಲೀನ್ ಮಾಡಿಕೊಂಡು ಈ ವೈರ್ನ ಯಾವ ಥರ ತೊಗೊಂಡೋಗ್ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಸರಿನಾ? ಓಕೆ ಫ್ರೆಂಡ್ಸ್, ನೋಡಿ ಫ್ರಂಟಲ್ಲಿ ತೋರಿಸಿದ್ನಲ್ಲ ಒಂದು ರೂಮಿಂದು ಕಲೆಕ್ಷನ್ ಅಂತೇಳಿ. ನೋಡಿ, ಅದು ಅಲ್ಲಿಂದ ಬಂದಿದೆ. ಇಲ್ಲಿ ಈ ಜಂಕ್ಷನ್ ಬಂದು ಈ ಫ್ರಂಟ್ ಬಂದು ನೋಡಿ ಇಲ್ಲಿ ಬಂದಿದೆ. ಇಲ್ಲಿ ಇದು ಅಲ್ಲಿ ತೋರಿಸಿದ್ನಲ್ಲ ಫೇಸ್ ನ್ಯೂಟ್ರಲ್ಲು, ಅದು ಇದು ಈ ವೈರು ಫೇಸ್ ನ್ಯೂಟ್ರಲ್ ಆಗಿರುತ್ತೆ. ಇನ್ನು 3 ಪೀಸು ಕಂಟ್ರೋಲ್ ಇವು. ಇದು ಯೆಲ್ಲೋ ಕಲರ್ ವೈರ್ ಏನಿದೆ ಅದು ಬರೀ ಇಲ್ಲೇ ಅಷ್ಟೇ. ನೋಡಿ, ಅಲ್ಲಿ ನ್ಯೂಟ್ರಲ್ ತೊಗೊಂಡಿದ್ದೀನಿ. ಇನ್ನೊಂದು ನೋಡಿ, ಇಲ್ಲ ಸ್ವಲ್ಪ ಹಸಿರು ಕಲರ್ ಥರ ಕಾಣ್ತಿದೆಯಲ್ಲ, ಈ ವೈರು ಇದು ಅಲ್ಲಿ ಲೈಟ್ ಪಾಯಿಂಟಿಗೆ ಬಿಟ್ಟಿದ್ದೀನಿ. ಮತ್ತು ನೋಡಿ, ಇನ್ನೊಂದು ರೆಡ್ ವೈರು ಇಲ್ಲಿ ಬಿಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಅದನ್ನು ಅಲ್ಲಲ್ಲಿ ಇಲ್ಲೇನು ನ್ಯೂಟ್ರಲ್ ಎಲ್ಲಿ ಹೋಗಿರುತ್ತೋ ಅಲ್ಲಿವರೆಗೂ ಇದನ್ನು ನ್ಯೂಟ್ರಲ್ ತೊಗೊಂಡೋಗಿದ್ದೀನಿ. ಈ ನೀಲಿ ಕಲರ್ ವೈರ್ ಏನಿದೆ ಇದನ್ನು ಎಲ್ಲಿ ಹೋಗಿದ್ದೀನಿ ಅಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ವೈರಿಗೆ ಕೊಡೋದು, ಈ ನ್ಯೂಟ್ರಲ್ಲಿಂದ ಒಂದು ಸ್ವಲ್ಪ ಸ್ಕಿನ್ ಮಾಡ್ಕೊಂಡು ಇನ್ನೊಂದು ವೈರಿಗೆ ಕೊಡೋದು. ಅರ್ಥ ಆಯ್ತಲ್ಲ? ಮತ್ತು ಇನ್ನು ಮುಂದೆ ನೋಡೋದಾದರೆ ನೋಡಿ, ಇದು ಹಾಲಿಂದು ವೈರ್. ಇದು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ಈ ನೀಲಿದು ಮತ್ತು 2.5 ಇರೋ ರೆಡ್ ವೈರು, ಇವೆರಡು ಫೇಸ್ ನ್ಯೂಟ್ರಲ್ ಆಗಿರ್ತವೆ. ಓಕೆನಾ? ನೋಡಿ, ಇದರಲ್ಲಿ 4 ಸ್ವಿಚ್ ಪೀಸಿಂದು ವೈರು ಮೇಲೆ ಟಾಪ್ಗೆ ಹೋಗೋದು ಇವು. ನೋಡಿ, ಇಲ್ಲಿಗೊಂದು ಬಿಟ್ಟಿದ್ದೀನಿ. ಅಂದರೆ ರೆಡ್ ವೈರ್, ಇದು ರೆಡ್ ವೈರ್ನ ಇಲ್ಲಿ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಡೌನ್ ಲೈಟ್ ಇದೆ ನೋಡಿ, ಈ ಕಡೆ 3 ಮತ್ತು ನೋಡಿ ಇಲ್ಲಿ 3, ಒಟ್ಟು 6 ಡೌನ್ ಲೈಟಿಗೆ ನೋಡಿ, 6 ಡೌನ್ ಲೈಟಿಗೆ ಈ ಕೆಂಪು ವೈರ್ನ ಬಿಟ್ಟಿದ್ದೀನಿ. ಅಂದರೆ ಈ ರೆಡ್ ವೈರಿಂದ ಸ್ವಿಚ್ ಕನೆಕ್ಷನ್ ಮಾಡಿದ್ರೆ 6 ಡೌನ್ ಲೈಟು ಆನ್ ಆಗ್ತವೆ. ಮತ್ತು ಇದು ನೋಡಿ, ಇದು ಯೆಲ್ಲೋ ಕಲರ್ ವೈರ್ ಏನಿದೆ ಇದನ್ನು ಫ್ಯಾನಿಗೆ ಬಿಟ್ಟಿದ್ದೀನಿ. ಇದು ಒಂದು ವೈರು ಫ್ಯಾನಿಗಿದು. ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ಯಾನಿಗೆ ಪಾಯಿಂಟು, ಇದು ಫ್ಯಾನಿಗೆ. ಇದು ನೋಡಿ, ಇನ್ನೊಂದು ಲೈಟು ಈ ಕಿಟಕಿಯಿಂದ ಮೇಲೆ ಕಾಣಿಸ್ತಿದೆ ನೋಡಿ ನಿಮಗೆ, ಅಲ್ಲಿ ಬಿಟ್ಟಿದ್ದೀನಿ. ಇದು ಆಯಿತು. ಈಗ ಫೇಸ್ ನ್ಯೂಟ್ರಲ್ಲು ಇದು ಆಯಿತು. ನೋಡಿ, ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೋಡಿ. ಈ ನ್ಯೂಟ್ರಲ್ನ ಈ ನೀಲಿ ವೈರಿಗೆ ಯಾಕೆ ಕೊಟ್ಟಿದ್ದೀನಪ್ಪ ಅಂದರೆ ನೋಡಿ, ಇವು ಸಾಕೆಟ್ ನಾವು, ಅಂದರೆ ಈ TV ಹತ್ರ ಬರುತ್ತಲ್ಲ ಅಲ್ಲಿಗೆ ಸಾಕೆಟಿಗೆ ಹೋಗೋದು. ಇಲ್ಲಿ ಮುಂದಿದೆ ನೋಡಿ,
ನೋಡಿ, ಇವು ಸಾಕೆಟ್ ಲೈಟಿಗೆ ಕಲೆಕ್ಷನ್ ಇವು. ಅಂದರೆ ಇದೊಂದು ನ್ಯೂಟ್ರಲ್ ಆಗಿರುತ್ತೆ. ಈ ಸಾಕೆಟಿನ ನ್ಯೂಟ್ರಲ್ ಏನಿದೆ, ಮೂರು ಸಾಕೆಟಿಗೂ ಇದೊಂದೇ ನ್ಯೂಟ್ರಲ್ ಆಗಿರುತ್ತೆ. ಈ ನ್ಯೂಟ್ರಲ್ ವೈರ್ನ ನಾನು ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಇಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತ ಗೊತ್ತಾಗ್ತಲ್ಲ ನಿಮಗೆ. ಈ ಲೈಟ್ ಕಲೆಕ್ಷನ್ನಿಗೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಈ ಸಾಕೆಟಿಗೂ ಮಾಡಬೇಕಾಗುತ್ತೆ. ನ್ಯೂಟ್ರಲ್ಲು ಬೇಕಾಗಿರೋದ್ರಿಂದ ಇಲ್ಲಿ ಟಚ್ ಕೊಟ್ಕೊಂಡು ಇಲ್ಲಿಗೆ ಹಾಕಿಬಿಟ್ಟಿದ್ದೀನಿ. ನೋಡಿ, ಅರ್ಥ ಆಯ್ತಲ್ಲ? ನೀವು ಸಾಕೆಟ್ ಇಲ್ಲೇ ನೀವು ಒಂದು 3 ಲೈಟ್ ಹಾಕ್ಕೊತೀವಿ ಅಂತಂದ್ರೂ ಸೇಮ್ ಇದೇ ಥರ ಕಲೆಕ್ಷನ್. ಅಂದರೆ ನಾನು ಇಲ್ಲೇನು ಮಾಡಿದ್ದೀನಿ ನೋಡಿ, ಈ ಬಲ್ಬ್ಗಳಿಗೆಲ್ಲ ಏನು ಬಿಟ್ಟಿದ್ದೀನಿ, ಡೌನ್ ಲೈಟ್ ಆಗಿರ್ಬೋದು, ಈ ಲೈಟ್ಗಳಿಗೆಲ್ಲವಕ್ಕೂ ಇದೇ ಥರನೇ ಕಲೆಕ್ಷನ್ ಮಾಡಿರೋದು ಎಲ್ಲವಕ್ಕೂ. ಅಂದರೆ ಎಲ್ಲಿ ಹೋಗುತ್ತೋ ಅಲ್ಲಿಗೆ ನ್ಯೂಟ್ರಲ್ ತೊಗೊಂಡೋಗಿರ್ತೀನಿ. ಜೊತೆಗೆ ಅಲ್ಲಿ ಈ ನ್ಯೂಟ್ರಲ್ನ ಒಂದು ಓಡ್ರಿಂದ ಒಂದು ವೈರ್ ಕಲೆಕ್ಷನ್ನು, ಮತ್ತು ಈ ಸ್ವಿಚ್ ಪೀಸ್ ವೈರ್ನ ಇನ್ನೊಂದು ಈ ಫೇಸ್ ನ್ಯೂಟ್ರಲ್ ವೈರ್ ಕಲೆಕ್ಷನ್ ಕೊಡ್ತೀವಲ್ಲ, ಅಷ್ಟೇ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲೇನು ಕೊಟ್ಟಿದ್ದೀನೋ ಅದೇ ಥರ ಅಲ್ಲೂ ಕೊಡೋದು. ಅದು ಬಿಟ್ಟರೆ ನೋಡಿ, ನಿಮಗೆ 2 ವೇ ಸ್ವಿಚ್ಚಿನ ಕನೆಕ್ಷನ್ ತೋರಿಸ್ತೀನಿ. ನೋಡಿ, ಈ ರೂಮಲ್ಲಿ ಇನ್ನು ಇದು ವೈರಿಂಗ್ ಇದು ಕಲೆಕ್ಷನ್ ಬಾಕಿ ಇದೆ. ನೋಡಿ, ಇದು ರೂಮ್ ಕಲೆಕ್ಷನ್ನಿಂದು. ಈ ರೂಮ್ ಕಲೆಕ್ಷನ್ನಲ್ಲಿ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಇದು ನೋಡಿ, ಇಲ್ಲಿ ಡೋರ್ ಹತ್ರ ಡೋರ್ ಪಕ್ಕದಲ್ಲೇ ಎಂಟ್ರೆನ್ಸಿಗೆ ನಿಮಗೆ 2 ವೇ ಸ್ವಿಚ್ ಸಿಗಬೇಕಂದ್ರೆ ನೋಡಿ, ಇದು 2 ವೇ ಸ್ವಿಚ್ಚಿನ ಬಾಕ್ಸು. ಇಲ್ಲಿ ಫೇಸ್ ನ್ಯೂಟ್ರಲ್ನ ತೊಗೊಂಡಿದ್ದೀನಿ. ಅಂದರೆ ಪಕ್ಕದ ರೂಮಿಂದ ಒಂದು ಫೇಸ್ ನ್ಯೂಟ್ರಲ್ನ ಇಲ್ಲಿ ತೊಗೊಂಡಿದ್ದೀನಿ. ಅರ್ಥಿಂಗ್ ಇನ್ನೂ ತೊಗೊಂಡಿಲ್ಲ, ಫೇಸ್ ನ್ಯೂಟ್ರಲ್ನ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಗಂಟು ಹಾಕಿದ್ದೀನಿ. ನೋಡಿ, ಬೇರೆ ವೈರ್ ಬಂದರೆ ಇದು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇದು ಗಂಟು ಹಾಕ್ಕೊಂಡಿದ್ದೀನಿ. ಎಲ್ಲ ಕಡೆಯೂ ಇದೇ ಥರ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬೇರೆ ಕಲರ್ ರೆಡ್ಡು ಮತ್ತು ಇನ್ನು ಅದೇ ಥರದ್ದು ಇನ್ನೊಂದು ವೈರ್ ಬಂತು ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಫೇಸ್ ನ್ಯೂಟ್ರಲ್ನ ಗಂಟು ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇದು 2 ವೇ ಸ್ವಿಚ್ಚಿಂದು ಒಂದು ವೈರು. ಅಂದರೆ 2 ವೇ ಸ್ವಿಚ್ಚಿನ ಮಧ್ಯ ಒಂದು ಇದು ಪಿನ್ ಇರುತ್ತಲ್ಲ, ಅಲ್ಲಿ ಕೊಡೋದು ಈ ವೈರು. ಈ ವೈರ್ನ ಸೀದಾ ನೀವು ತೊಗೊಂಡೋಗಿ ಎಲ್ಲಿಗೆ ಬಿಡಬೇಕಂದ್ರೆ, ನಾವು ಎಲ್ಲಿ 2 ವೇ ಸ್ವಿಚ್ಚಿನ ಕಲೆಕ್ಷನ್ ಮಾಡ್ತೀವೋ ಅಲ್ಲಿಗೆ ಬಿಡಬೇಕಾಗತ್ತೆ. ನೋಡಿ, ಅಲ್ಲಿಗೆ. ಅಂದರೆ ಆ ಸ್ವಿಚ್ಚಿನ ಕನೆಕ್ಷನ್ನು ಪೈಪ್ಲೈನ್ ಬಂದಿರೋದು ನೋಡಿ, ಇಲ್ಲಿಂದ ಬಂದು ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಇಲ್ಲಿಗೆ ಬಂದು ಮುಂದಕ್ಕೆ ಕಂಟಿನ್ಯೂ ಆಗಿರೋದ್ರಿಂದ ನಾನು 2 ವೇ ಸ್ವಿಚ್ಚಿಂದ ಒಂದು ವೈರ್ನ ಇಲ್ಲಿ ನೋಡಿ ಇಲ್ಲಿ ತೊಗೊಂಡು ಮತ್ತಂಗೆ ತೊಗೊಂಡೋಗಿದ್ದೀನಿ ಅಲ್ಲಿಗೆ. ಅಂದರೆ ಓಡ್ರ್ ಪಾಯಿಂಟ್ಗೆ ತೊಗೊಂಡೋಗಿದ್ದೀನಿ. ಯಾಕೆ ಅಂದರೆ 2 ವೇ ಸ್ವಿಚ್ಚಿನ ಕಲೆಕ್ಷನ್ನಿಂದು ಇಲ್ಲಿ ತಂದರೂ ಏನೂ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಅದನ್ನು ಡೈರೆಕ್ಟಾಗಿ ಓಡ್ರಿ ತೊಗೊಂಡೋಗಿದ್ದೀನಿ. ಇನ್ನೊಂದು ವೈರು ಅಂದರೆ 2 ವೇ ಸ್ವಿಚ್ಚಿಂದು ಇನ್ನೊಂದು ಪಾಯಿಂಟಿಂದ ಇನ್ನೊಂದು ವೈರ್ ಬರುತ್ತಲ್ಲ, ಅದನ್ನು ನೋಡಿ ಇದು ಕೊಟ್ಕೊಂಡಿದ್ದೀನಿ. ಅಂದರೆ ಯೆಲ್ಲೋ ಕಲರ್ ಎರಡೂ ಒಂದು ಫೇಸು ಒಂದು ನ್ಯೂಟ್ರಲ್ ಆಗಿರುತ್ತೆ. ಈ ವೈರ್ನ ತೊಗೊಂಡೋಗಿ ಅಲ್ಲಿಗೆ ಬಿಟ್ಟಿದ್ದೀನಿ. ಅಂದರೆ ಈ 2 ವೇ ಸ್ವಿಚ್ಚಿಂದು ಓಡ್ರಿಂದು ಸ್ವಿಚ್ಚಿಂದು 2 ವೇ ಸ್ವಿಚ್ ನೋಡಿ, ಇಲ್ಲಿ ಸ್ಪ್ರಿಂಗ್ ವೈರ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಹೋಲಿಂದ ಹಾಕ್ತಾಯಿದ್ದೀನಿ. ಓಕೆ, ನೋಡಿ ಅಲ್ಲಿ ಬಂತದು. ಅದನ್ನೀಗ ಅಲ್ಲಿಂದ ವೈರ್ನ ತೊಗೋತೀನಿ. ನೋಡಿ, ಇಲ್ಲಿ ಸ್ಪ್ರಿಂಗಿಂದ ಕಾಣಿಸ್ತಿದೆಯಲ್ಲ, ಈ ಸ್ಪ್ರಿಂಗಿಗೆ ಈ ವೈರ್ನ ಕಟ್ಟಿ ಕೆಳಗಡೆ ಎಳ್ಕೊತಾ ಇದ್ದೀನಿ. ನೋಡಿ, ಈ ಕೆಳಗೆ ಎಳ್ಕೊಂಡಿದ್ದೀನಿ. ಈ ವೈರ್ನ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಈ ಥರ ಉದ್ದ ಬಿಟ್ಕೊಂಡು ಇಲ್ಲಿ ನ್ಯೂಟ್ರಲ್ ವೈರ್ ಕಾಣಿಸ್ತಿದೆ ನೋಡಿ. ಈ ನ್ಯೂಟ್ರಲ್ ವೈರು ಇಲ್ಲಿ ಟೇಪ್ ಹಾಕಿಲ್ಲ ನಾನು ತೋರ್ಸೋಕ್ಕೋಸ್ಕರ. ನೋಡಿ, ಇಲ್ಲಿಗೆ ಇದು ವೈರ್ನ ಇಲ್ಲಿ ಕಟ್ ಮಾಡಿ ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ಇದು ಡಬಲ್ ಫೇಸ್ ನ್ಯೂಟ್ರಲ್ ವೈರ್ ಆಗುತ್ತೆ. ಇದು ಬಲ್ಪಿಗೆ ಕಲೆಕ್ಷನ್ ಆಗುತ್ತೆ. ನೋಡಿ, ಇದೇ ಥರನೇ ನಾನು ಎಲ್ಲ ಕಡೆನೂ ಕಲೆಕ್ಷನ್ ಮಾಡಿರೋದು. ಅಂದರೆ ನೋಡಿ, ಇಲ್ಲಿ ಬೇರೆ ಕಲರ್ ವೈರ್ ತೊಗೊಂಡಿದ್ದೀನಿ. ಅಲ್ಲಿ ನೀಲಿ ಕಲರ್ ವೈರ್ ತೊಗೊಂಡಿದ್ದೆ, ಇಲ್ಲಿ ಬೇರೆ ಕಲರ್ ಇದೆ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದೇ ಥರನೇ ನೋಡಿ, ಯಾವ್ದು ನ್ಯೂಟ್ರಲಿಗೆ ಬಿಟ್ಕೊಂಡಿರ್ತೀವೋ ಆ ನ್ಯೂಟ್ರಲ್ನ ಇಲ್ಲಿ ಟಚ್ ಕೊಡೋದು.
ಅಷ್ಟೇ ಕಲೆಕ್ಷನ್ ಇದು ಎಲ್ಲಿ ನೀವು ಎಲ್ಲಿ ಹೋದ್ರೂ ಅಷ್ಟೇ, ಯಾವ ಕಡೆ ವೈರಿಂಗ್ ಮಾಡಿದ್ರು ಅಷ್ಟೇ ನ್ಯೂಟ್ರಲ್ ವೈರ್ನ ಇಲ್ಲೇ ಟಚ್ ಕೊಡಬೇಕು. ಫೇಸ್ ವೈರ್ನ ಕೆಳಗಿಂದ ಸ್ವಿಚ್ ಪೀಸಿಂದ ತೊಗೊಂಬಂದು ಇಲ್ಲಿಗೆ ಒಂದು ವೈರ್ ಬಿಡಬೇಕು. ಇನ್ನು ಉಳಿದಿರೋ ವೈರನ್ನೇ ಈ ಥರ ನೋಡಿ, ಈ ಥರ ಜಾಯಿಂಟ್ ಕೊಟ್ಟರೆ ಮುಗಿಯುತ್ತೆ. ಇದೇ ಕಲೆಕ್ಷನ್, ಇಷ್ಟೇ ಕಲೆಕ್ಷನ್. ಇದನ್ನು ನೀವು ಎಲ್ಲೋದ್ರೂ ಇದೇ ಥರ ಕಲೆಕ್ಷನ್ ಮಾಡಬೇಕಾಗುತ್ತೆ. 2 ವೇ ಸ್ವಿಚ್ಚಿಂದು ಮಧ್ಯದಲ್ಲಿ ಏನು ಕೊಡ್ತೀವಲ್ಲ ಅದು ಒಂದು ವೈರ್ ಇದು, ಮತ್ತು ಇನ್ನೊಂದು ವೈರು ಅಲ್ಲಿದೆ ನೋಡಿ, ಅಲ್ಲಿಂದ ಕೊಡುವಂಥದ್ದು. ಅರ್ಥ ಆಯ್ತಲ್ಲ? ಅಂದರೆ ನಿಮಗೆ 2 ವೇ ಸ್ವಿಚ್ ಕಲೆಕ್ಷನ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಅದನ್ನು. ಇನ್ನು ಇದು ನೋಡಿ ಫೇಸ್ ನ್ಯೂಟ್ರಲ್ ಆಗಿರುತ್ತೆ, ಗೊತ್ತಿದೆಯಲ್ಲ. ಇನ್ನು ನೋಡಿ ಇವು 4 ಸ್ವಿಚ್ ಪೀಸ್, ಅಂದರೆ ಇಲ್ಲಿ ಯಾವುದಾದ್ರು ಬಿಟ್ಕೊಂಡಿರ್ತೀವಲ್ಲ ಅದು ನಿಮಗೆ ಒಂದು ಯೆಲ್ಲೋ ಕಲರ್ ಫ್ಯಾನಿಂದು, ಇನ್ನು 3 ಈ ಸ್ಪಾಟ್ ಲೈಟು ಡೌನ್ ಲೈಟು ಬರ್ತಾವಲ್ಲ ಅದಕ್ಕೆ ಕಲೆಕ್ಷನ್ ಮಾಡಿರೋದು. ಎಲ್ಲವಕ್ಕೂ ನೋಡಿ ಇಲ್ಲಿ ಈ ನ್ಯೂಟ್ರಲ್ ವೈರ್ ಏನಿದೆ ಇಲ್ಲಿ ಈ ಕಲರ್ ನ್ಯೂಟ್ರಲ್ ತೊಗೊಂಡಿದ್ದೀನಿ, ಇದು ಫೇಸ್ ತೊಗೊಂಡಿದ್ದೀನಿ. ಇಲ್ಲೇನು ನ್ಯೂಟ್ರಲ್ ಇದೈತೆ ಅದನ್ನು ಇಲ್ಲಿ ಬಿಡಿ. ಇಲ್ಲಿ 2 ವೇ ಸ್ವಿಚ್ಚಿನ ಕನೆಕ್ಷನ್ ಹತ್ರ ನ್ಯೂಟ್ರಲ್ ಟಚ್ ಕೊಡೋಂಗಿಲ್ಲ, ಯಾಕೆಂದರೆ 2 ವೇ ಸ್ವಿಚ್ಚಿಂದು ಇಲ್ಲೊಂದು ವೈರ್ ಹೋಗಿರುತ್ತೆ, ಆ ಬಾಕ್ಸಿಂದ ಒಂದು ವೈರ್ ಹೋಗಿರುತ್ತೆ. ಈ 2 ವೇ ಸ್ವಿಚ್ಚಿನ ಲೈಟ್ ಕಲೆಕ್ಷನ್ಗೆ ಅಲ್ಲಿ ನ್ಯೂಟ್ರಲ್ನ ಟಚ್ ಕೊಡೋಂಗಿಲ್ಲ. ಇಲ್ಲಿ ಫೇಸು ನ್ಯೂಟ್ರಲ್ ಎರಡೂ ನ್ಯೂಟ್ರಲ್ ಆಗಿರ್ತವೆ, ನ್ಯೂಟ್ರಲ್ಲು ಫೇಸು ಎರಡು ಅವೇ ಆಗಿರ್ತವೆ, ಅದಕ್ಕೋಸ್ಕರ ಕೊಡೋಂಗಿಲ್ಲ. ಇನ್ನು ಉಳಿದಿರೋವು 1 ವೇ ಸ್ವಿಚ್ಚಿಗೆ ಏನು ಕೊಡ್ತೀವಿ ಅದನ್ನು ಮಾತ್ರ ಅಲ್ಲಲ್ಲೇ ನಾವೆಲ್ಲಿ ಲೈಟ್ ಬಿಟ್ಟಿರ್ತೀವೋ ಅಲ್ಲಲ್ಲಿ ನ್ಯೂಟ್ರಲ್ ಟಚ್ ಕೊಡಲೇಬೇಕು. ನ್ಯೂಟ್ರಲ್ ಟಚ್ ಕೊಡೋದಕ್ಕೆ ಇವು ಫೇಸ್ ವೈರ್ ಆಗಿರ್ತವೆ, ನ್ಯೂಟ್ರಲ್ ವೈರು ಅಲ್ಲೇ ಸಿಗುತ್ತೆ. ಅರ್ಥ ಆಯ್ತಲ್ಲ? ಫ್ಯಾನಿಗೂ ಅಷ್ಟೇ, ಲೈಟಿಗೂ ಅಷ್ಟೇ. ಈ ಫ್ಯಾನಿಂದ ಏನು ಕೊಟ್ಟಿದ್ವಿ ನಾವು, ಇದಕ್ಕೆ ರೆಗ್ಯುಲೇಟರ್ ಕಲೆಕ್ಷನಿಂದ ಕಂಟಿನ್ಯೂ ಮಾಡಬೇಕಾಗತ್ತೆ. ಅದನ್ನು ನಿಮಗೆ ಬೋರ್ಡ್ ಕಲೆಕ್ಷನ್ ಮಾಡುವಾಗ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ, ವಿಡಿಯೋ ಮಾಡ್ತೀನಿ, ಸರಿನಾ? ಈಗ ಮುಂದಿನ ಬಾಕ್ಸಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ನೋಡೋಣ. ಓಕೆ ನೋಡಿ, ಇದು ಇನ್ನೊಂದು ರೂಮ್. ಇಲ್ಲೂ ಸೇಮ್ ಅದೇ ಥರ ಫೇಸ್ ನ್ಯೂಟ್ರಲ್ಲು 2 ವೇ ಸ್ವಿಚ್ಚಿಂದು ಒಂದು ವೈರು, ಅಂದರೆ ಇದು ಫೇಸ್ ಆಗಿರ್ಬೋದು ನ್ಯೂಟ್ರಲ್ ಆಗಿರ್ಬೋದು, ಎರಡೂ ಇದೆ. ಅಡ್ಜಸ್ಟ್ಮೆಂಟಿಂಗಲ್ಲಿ ಬಲ್ಪ್ ಆನ್ ಆಗೋವಂಥದ್ದು, ಸರಿನಾ? ಇದ್ರದ್ದು ನೋಡಿ, ಇಲ್ಲಿ ಫ್ರಂಟ್ ಬಾಗಿಲಿಂದ ಬರ್ತಿದ್ದಂತಲೇ ನೋಡಿ ಇಲ್ಲಿರುತ್ತೆ. ಇಲ್ಲಿ ನೋಡಿ, ಇದು ಇಲ್ಲಿ ಗಂಟು ಹಾಕಿರೋದು ಫ್ಯಾನಿಂದು ಕಲೆಕ್ಷನ್ನಿಂದು. ಮತ್ತು ಇನ್ನೊಂದು ವೈರ್ ನೋಡಿ, ಈ ವೈರು 2 ವೇ ಸ್ವಿಚ್ಚಿಂದು. ನಾನು ಆಗಲೇ ನಿಮಗೆ ಹೇಳ್ದಾಗೆ 2 ವೇ ಸ್ವಿಚ್ಗೆ ನ್ಯೂಟ್ರಲ್ ಟಚ್ ಇರೋದಿಲ್ಲ, ಎರಡೂ ವೈರು ಬಲ್ಪಿಗೆ ಹೋಗ್ತವೆ. ಅದು ಇಲ್ಲಿ ಈ ಬೋರ್ಡಲ್ಲಿ ಒಂದು 2 ವೇ ಸ್ವಿಚ್ ಹಾಕೋಬೇಕು, ಮತ್ತು ಇಲ್ಲಿ ಒಂದು 2 ವೇ ಸ್ವಿಚ್ ಹಾಕೋಬೇಕು. ಅವೆರಡು 2 ವೇ ಸ್ವಿಚ್ ವರ್ಕ್ ಆಗೋದು ಒಂದೇ ಬಲ್ಬ್ಗೆ. ಅರ್ಥ ಆಯ್ತಲ್ಲ? ನೀವು 2 ವೇ ಸ್ವಿಚ್ಚಿನ ಕಲೆಕ್ಷನ್ದು ವೀಡಿಯೋ ಮಾಡಿದ್ದೀನಿ ನೋಡಿರಿ. ಮತ್ತು ಇದು ಗಂಟು ಹಾಕಿರೋದು ಫೇಸ್ ನ್ಯೂಟ್ರಲ್ಲು. ಇದೊಂದು ಕೆಂಪು ವೈರು ನೋಡಿ, ಇದು ಕೆಂಪು ವೈರು ನೋಡಿ, ಇಲ್ಲಿ ಅಲ್ಲೇ ನ್ಯೂಟ್ರಲ್ ಟಚ್ ಕೊಟ್ಟಿದ್ದೀನಿ. ಇದು ಫೇಸು, ಅಲ್ಲಿ ನ್ಯೂಟ್ರಲ್ ಸಿಗೋದ್ರಿಂದ ಅದು ಫೇಸ್ ನ್ಯೂಟ್ರಲ್ಲು, ಅದಕ್ಕೆ ಸರಿಯಾಗುತ್ತೆ. ಮತ್ತು ಇದು ಫ್ಯಾನಿಂದು. ಇದು ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ ಯೆಲ್ಲೋ ಕಲರು, ಸ್ಪಾಟ್ ಲೈಟಿಂದು ಕಲೆಕ್ಷನಿಂದು. ಮತ್ತು ಈ ಕಡೆ ಸ್ಪಾಟ್ ಲೈಟಿಂದು 2 ಪಾಯಿಂಟಿಂದು ಒಂದೇ ಲೈಟ್, ಒಂದೇ ಸ್ವಿಚ್ ಪೀಸು, ಅಂದರೆ ಒಂದು ಸ್ವಿಚ್ ಹಾಕಿದ್ರೆ 2 ಲೈಟುಗಳು ಆನ್ ಆಗ್ತವೆ. ಆ ಥರ ಮಾಡಿರೋದು. ಒಂದಕ್ಕೆ ಒಂದೊಂದು ಮಾಡ್ಕೋಬೋದು. ಅಂದರೆ ಇಲ್ಲಿ ಸ್ವಿಚ್ಗಳು ಬೋರ್ಡಲ್ಲಿ ಸ್ವಿಚ್ ಜಾಸ್ತಿ ಆಗ್ತವೆ ಅಂಥೇಳಿ 2 ಸ್ಪಾಟ್ ಲೈಟಿಂದ, ಸೆಂಟ್ರ್ ಹಾಲಲ್ಲಿ 4 ಸ್ಪಾಟ್ ಲೈಟಿಂದ, 6 ಬಲ್ಪಿಂದ, ಅಂದರೆ ಸ್ಪಾಟ್ ಲೈಟಿಂದ ಒಂದೇ ಸ್ವಿಚ್ ಮಾಡಿದ್ದೀನಿ. ಅದೇ ಥರ ಇಲ್ಲಿ 2 ಸ್ವಿಚ್ಚಿಂದ ಒಂದು ಸ್ವಿಚ್ ಹಾಕಿದರೆ 2 ಸ್ಪಾಟ್ ಲೈಟ್, ಅಂದರೆ ಡೌನ್ ಲೈಟು ಆನ್ ಆಗ್ತವೆ. ಆ ಥರ ಮಾಡಿದ್ದೀನಿ. ನಾವು ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇರೋದಿಲ್ಲ, ಸರಿನಾ? ಮತ್ತು ನೋಡಿ, ಇಲ್ಲಿ ನಾನು ಫ್ರಂಟ್ ಬಾಗಿಲ ಹತ್ರ ಬಂದಿದ್ದೀನಿ, ಅಂದರೆ ಫಸ್ಟ್ ಇದು ಬಾಗಿಲ ಹತ್ರ. ಇಲ್ಲಿ ನೋಡಿ, ಇದು ಗಂಟು ಹಾಕಿರೋದು ಫೇಸ್ ನ್ಯೂಟ್ರಲ್ ವೈರು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ಲಿಯರಾಗಿ ಸಿಗುತ್ತೆ ಇವಾಗ ನೋಡಿ. ಇದು ಫೇಸ್ ನ್ಯೂಟ್ರಲ್ ವೈರು. ಇದು ಎಲ್ಲಿಗೆ ಹೋಗಿದೆ ಅಂತಂದರೆ, ಇದು ನಾವು ಸ್ವಿಚ್ಚಿಗೆ ಕೊಡ್ತೀವಿ, ಇದು ನ್ಯೂಟ್ರಲಿಂದ ತೊಗೊಂಡೋಗಿದ್ದೀವಿ. ಅಂದರೆ ಇಲ್ಲಿ ಹೋಗಿರೋದು ನೋಡಿ, ಇಲ್ಲಿ ಬಂದಿದ್ರದು, ಇಲ್ಲಿ ಬೆಲ್ ಹತ್ರ ಬಂದು, ಬೆಲ್ ಪುಷ್ ಹತ್ರ ಬಂದು ಹಿಂಗೆ ಮೇಲೋಗಿದೆ. ಮೇಲೋಗಿ ಇಲ್ಲಿ ಬಾಗಿಲಿಂದು ಫ್ರಂಟ್ ಡೋರ್ ಮೇಲೆ ಆ ಲೈಟಿಂದು ಕಲೆಕ್ಷನ್ ಕೊಟ್ಟಿದ್ದೀವಿ. ಅಂದರೆ ಅಲ್ಲೆಲ್ಲೂ ನ್ಯೂಟ್ರಲ್ ಇಲ್ಲದೆ ಇರೋದ್ರಿಂದ ಒಂದು ಫೇಸ್ ನ್ಯೂಟ್ರಲ್ನ ಡೈರೆಕ್ಟಾಗಿ ತೊಗೊಂಡೋಗಿದ್ದೀನಿ ಅಲ್ಲಿಗೆ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ನ್ಯೂಟ್ರಲ್ ವೈರ್ನ ಇಲ್ಲಿ ಟಚ್ ಕೊಟ್ಟಿದ್ದೀನಿ, ಫೇಸ್ ನ್ಯೂಟ್ರಲ್ ಇಲ್ಲೂ ಗಂಟು ಹಾಕಿದ್ದೀನಿ.
ಫೇಸ್ ನ್ಯೂಟ್ರಲ್ಲು. ಇದನ್ನು ಇಲ್ಲಿಂದ ತೊಗೊಂಡೋಗಿದ್ದೀನಿ. ಫೇಸ್ ವೈರ್ನ ಇಲ್ಲಿ ಸ್ವಿಚ್ ಕಲೆಕ್ಷನ್ ಮಾಡ್ತೀವಿ. ಅಂದರೆ ಬೋರ್ಡ್ ಹಾಕ್ತೀವಲ್ಲ ಆವಾಗ ಇದನ್ನು ಸ್ವಿಚ್ ಕಲೆಕ್ಷನ್ ಮಾಡ್ತೀವಿ. ನಾನು ಮುಂದಿನ ವೀಡಿಯೋದಲ್ಲಿ ಬೋರ್ಡ್ ಕಲೆಕ್ಷನ್ ಮಾಡುವಾಗ ನಾನು ನಿಮಗೆ ಇದನ್ನು ಇನ್ನೊಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ನೋಡಿ, ಇದನ್ನು ಯಾಕೆ ಗಂಟು ಹಾಕಿದ್ದೀರಾ ಅಂತ ನೀವು ಕೇಳ್ಬೋದು. ಇವು ಗಂಟು ಹಾಕಿರೋವು ಏನಪ್ಪ ಅಂತಂದರೆ ಇದು ಹೊರಗಡೆ ಹೋಗೋದು. ಅಂದರೆ ನೋಡಿ, ಇಲ್ಲೇನು ನಿಮಗೆ ಸೀಲಿಂಗಲ್ಲಿ ಕಾಣ್ತಿದ್ದಾವೆ ಇವೆಲ್ಲ ಸ್ವಿಚ್ ಕಲೆಕ್ಷನಿಂದು, ಒಂದೊಂದು ಸ್ವಿಚ್ಚಿಂದು ಫ್ರಂಟು ಮೇಲೆ ಸೀಲಿಂಗಲ್ಲಿ ಕೊಟ್ಟಿರೋದು ಇವೆಲ್ಲ ಇದು ಕಂಟ್ರೋಲು. ಅದು ಎಲ್ಲಿಗೋ ಯಾವ ಬಲ್ಪಿಗೆ ಹೋಗಿದೆಯೋ ಅಲ್ಲಿವರೆಗೂ ಈ ನೀಲಿ ವೈರ್ನ ತೊಗೊಂಡೋಗಿದ್ದೀನಿ. ಆ ನೀಲಿ ವೈರ್ ಪಕ್ಕದಲ್ಲೇ ಸ್ವಿಚ್ ಕಂಟ್ರೋಲ್ನ ನ್ಯೂಟ್ರಲ್ ಕಂಟ್ರೋಲ್ನ ಕೊಟ್ಟು ಅಲ್ಲಿ ಇಲ್ಲಿಂದ ಹೋಗಿದ್ದಾವೆ. ಇದು ಫೇಸ್ ಆಗಿರುತ್ತೆ, ಅಲ್ಲಲ್ಲೇ ಸಿಗುವಂಥ ನ್ಯೂಟ್ರಲ್ನ ಟಚ್ ಕೊಟ್ಟು ಅಲ್ಲಿ ಬಲ್ಪಿಗೆ ಕೆಳಗಡೆ 2 ವೈರ್ನ ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ ನಿಮಗೆ? ನೋಡಿ, ಈ ಬಾಕ್ಸಿಂದು ಒಂದು ಲೈಟ್ನ ನಿಮಗೆ ಲೈಟಿಂದ ವೈರಿಂಗ್ ಕಲೆಕ್ಷನ್ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ, ಓಕೆನಾ? ನೋಡಿ, ಇಲ್ಲಿ ಇದು ಫೇಸ್ ನ್ಯೂಟ್ರಲ್ ಆಗಿರುತ್ತೆ, ಮತ್ತು ಇದು ಅಲ್ಲೊಂದು ಲೈಟಿಗೆ ಬಿಟ್ಟಿದ್ದೀನಿ. ಮತ್ತು ಇನ್ನು ನೋಡಿ, ಇಲ್ಲಿ 4 ಲೈಟಿಂದು ಇದು ಒಂದೇ ಸ್ವಿಚ್ ಆಗಿರೋದು, ಸ್ಪಾಟ್ ಲೈಟ್, ಡೌನ್ ಲೈಟ್ ಅಂತ ಕರಿತೀವಲ್ಲ LED, ಆ ಲೈಟಿಗೆ ಇದು ಒಂದು ಇನ್ನೊಂದು ಮಾಮೂಲಿ ಬೆಳಕಿನ ಲೈಟಿಗೆ ಬಳಸುವಂಥದ್ದು. ಈ ನೋಡಿ, ಇಲ್ಲೊಂದು ಖಾಲಿ ಬಿಟ್ಟಿದ್ದೀನಿ ನಾನು, ಇದಕ್ಕೆ ನಾನು ಇವಾಗ ಕಲೆಕ್ಷನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇನ್ನು ಪೂಜಾ ರೂಮಿಂದು ಮತ್ತು ಕಿಚನಿಂದು ಇನ್ನು ಎಲ್ಲ ವೈರಿಂಗ್ ಬ್ಯಾಲೆನ್ಸ್ ಇದೆ. ನಾನು ಇನ್ನೂ ಎಲ್ಲ ವೀಡಿಯೋನು ಮಾಡ್ತೀನಿ. ಮತ್ತು ಬೋರ್ಡ್ ಕಲೆಕ್ಷನ್ನು, ವೋಲ್ಡ್ರ್ ಕಲೆಕ್ಷನ್ನು, ಮತ್ತು ಡೌನ್ ಲೈಟು, LED ಲೈಟು ಎಲ್ಲ ಕಲೆಕ್ಷನ್ ಮಾಡೋದನ್ನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನು ವೈರಿಂಗ್ ಬ್ಯಾಲೆನ್ಸ್ ಇದೆ, ಎಲ್ಲದನ್ನು ವೀಡಿಯೋ ಮಾಡ್ತೀನಿ. ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.